ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ನಾನಂತೂ ತುಂಬ ಚೆನ್ನಾಗಿದ್ದೀನಿ. ನೀವು ಹೇಗಿದ್ದೀರಾ? ಇವತ್ತು ನಾನು ವೀಳ್ಯದೆಲೆಯಿಂದ ದೀಪಕ್ಕೆ ಹೇಗೆ ಅಲಂಕಾರ ಮಾಡೋದು ಅಂತ ತೋರಿಸ್ತಿದ್ದೀನಿ. ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ. ಈ ಅಲಂಕಾರಕ್ಕೆ ಒಂದು ಕಟ್ಟು ಎಲೆ ಬೇಕಾಗುತ್ತೆ. ಎಲೆಗಳನ್ನ ತೊಟ್ಟೆಲ್ಲ ಕಟ್ ಮಾಡ್ಕೋಬೇಕು. ಹೀಗೆ ತೊಟ್ಟೆಲ್ಲ ಕಟ್ ಮಾಡ್ಕೊಂಡಿದ್ದಾದಮೇಲೆ ಎರಡು ಎಲೆನ ಜೋಡಿಸ್ಕೋಬೇಕು. ನೋಡಿ, ಹೀಗೆ ಹಿಂದೆ ಮುಂದೆ ಹಸಿರು ಭಾಗ ಬರೋ ಥರ ಜೋಡಿಸ್ಕೋಬೇಕು. ಜೋಡಿಸ್ಕೊಂಡು ಫೋಲ್ಡ್ ಮಾಡಿ ಸ್ಟೇಪ್ನರಿಂದ ಪಿನ್ ಮಾಡ್ಕೋಬೇಕು. ನೋಡಿ, ಈ ಭಾಗದಲ್ಲಿ ಪಿನ್ ಮಾಡ್ಕೋಬೇಕು. ಎರಡೆರಡು ಎಲೆ ಜೋಡಿಸ್ಕೋಬೇಕಾಗುತ್ತೆ. ಹೀಗೆ ಜೋಡಿಸ್ಕೊಂಡು ಪಿನ್ ಮಾಡಿ ಸ್ವಲ್ಪ ಮಧ್ಯಕ್ಕೆ ಪಿನ್ ಮಾಡಿ. ನೋಡಿ, ಈ ರೀತಿ ಇರುತ್ತೆ. ಪಿನ್ ಮಾಡಿದಾದ್ಮೇಲೆ ಎಲ್ಲ ಎಲೆಗಳು ಪಿನ್ ಮಾಡ್ಕೊಂಡಿದ್ದಾದಮೇಲೆ ತಟ್ಟೆ ತೊಗೋಬೇಕು. ಎರಡು ತಟ್ಟೆ, ಒಂದು ದೊಡ್ಡದು, ಒಂದು ಬೌಲ್ ರೀತಿ ಇರೋ ತಟ್ಟೆ. ಈ ರೀತಿ ಇರೋ ತಟ್ಟೆ ತೊಗೊಂಡು ನಾನು ಅಕ್ಕಿ ತುಂಬಿಸಿದ್ದೀನಿ ಮೇಲೆ ಇಟ್ಟಿರೋ ತಟ್ಟೆಗೆ. ಅದ್ರ ಮೇಲೆ ಚಿಕ್ಕ ಬೌಲಲ್ಲಿ ಬೆಲ್ಲದ ಹಚ್ಚಿಟ್ಟಿದ್ದೀನಿ. ನೀವು ಇಲ್ಲಿ ತಂಬಿಟ್ಟಿನ ದೀಪ ಬೇಕಾದರೂ ಇಟ್ಕೋಬೋದು. ಹೀಗೆ ಎಲ್ಲ ಎಲೆಗಳನ್ನ ಕೆಳಗಡೆ ಇರೋ ಪ್ಲೇಟಿಗೆ, ದೊಡ್ಡ ಪ್ಲೇಟಿಗೆ ಜೋಡಿಸ್ತಾ ಬರಬೇಕು. ಹೀಗೆ ನಾವು ಪಿನ್ ಮಾಡಿರೋದು ಒಂದೊಂದು ಸಾರಿ ಪಿನ್ ಓಪನ್ ಆಗಿಬಿಡುತ್ತೆ. ಆಮೇಲೆ ಅದಕ್ಕೆ ಇನ್ನೊಂದು ಸಾರಿ ಪಿನ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಇದು ಓಪನ್ ಆಯಿತು. ಅದಕ್ಕೆ ಇನ್ನೊಂದು ಸಾರಿ ಪಿನ್ ಮಾಡಿಕೊಂಡು ಇಡಬೇಕಾಗತ್ತೆ. ನೀವೇನಾದರೂ ತಂಬಿಟ್ಟಿನ ಆರತಿಗೆ ಅಲಂಕಾರ ಮಾಡ್ತಿದ್ದೀರಾ ಅಂದರೆ ನೀವು ಟೂತ್ ಪಿಕ್ಕನ್ನು ಯೂಸ್ ಮಾಡಿ. ಟೂತ್ ಪಿಕ್ ಯೂಸ್ ಮಾಡಿದ್ರೆ ಅದನ್ನು ಚೆನ್ನಾಗಿ ಸಿಕ್ಕಿಸ್ಬೋದು. ಮನೆಯಲ್ಲೇ ಏನಾದರೂ ದೀಪದ ಸ್ತಂಭಕ್ಕೆಲ್ಲ ಮಾಡೋದಿದ್ದರೆ ಈ ಥರ ಪಿನ್ ಮಾಡಿಕೊಂಡ್ರೆ ಸಾಕಾಗುತ್ತೆ. ನೀವು ಈ ಅಲಂಕಾರನ ಏನಾದರೂ ಮಕ್ಕಳ ಹಾಫ್ ಸ್ಯಾರಿ ಫಂಕ್ಷನ್, ಎಂಗೇಜ್ಮೆಂಟ್, ಮದುವೆಗೆ, ವರಮಹಾಲಕ್ಷ್ಮಿ ಹಬ್ಬಕ್ಕೆ ದೀಪದ ಸ್ತಂಭ ಇಟ್ಕೊಂಡು ಕೂಡ ಮಾಡ್ಕೋಬೋದು. ನಾನಿಲ್ಲಿ ಬೆಲ್ಲದ ಹಚ್ಚಿಟ್ಟಿದ್ದೀನಲ್ವ, ಅಲ್ಲಿ ನೀವು ದೀಪದ ಸ್ತಂಭ ಇಟ್ಕೋಬೋದು. ತುಂಬ ಚೆನ್ನಾಗಿ ಕಾಣುತ್ತೆ ಅಲಂಕಾರ. ಹಾಗೆ ದೀಪದ ಸ್ತಂಭ ಇಡೋ ಬದಲು ಈ ಥರ ವೀಳ್ಯದೆಲೆ ಅಲಂಕಾರ ಮಾಡಿಕೊಂಡು ದೀಪದ ಸ್ತಂಭ ಇಟ್ಟರೆ ತುಂಬ ಲುಕ್ ಬರುತ್ತೆ, ತುಂಬ ಚೆನ್ನಾಗಿ ಕಾಣುತ್ತೆ. ಒಂದು ಸಾರಿ ಮಾಡಿ ನೋಡಿ ನೀವು. ಹೀಗೆ ಎಲ್ಲ ಕೆಳಗಡೆ ಪ್ಲೇಟಿಗೆ ಆದಮೇಲೆ ಮೇಲಿನ ಪ್ಲೇಟಿಗೂ ಎಲೆಗಳನ್ನ ಜೋಡಿಸ್ಕೊಂಡು ಬರಬೇಕು. ನೋಡಿ, ಈ ಥರ ದೀಪದ ಸ್ತಂಭನೂ ಕೂಡ ಮಧ್ಯದಲ್ಲಿ ಇಡ್ಬೋದು. ನಾನು ಬೆಲ್ಲದ ಹಚ್ಚಿ ಇಟ್ಟಿರೋ ಜಾಗದಲ್ಲಿ ನೀವು ದೀಪದ ಸ್ತಂಭ ಇಡಿ. ಏನಾದರೂ ಸ್ಪೆಷಲ್ ಪೂಜೆ ಎಲ್ಲ ಇದ್ದಾಗ, ಫಂಕ್ಷನ್ ಇದ್ದಾಗ ಆವಾಗ ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ, ಬೆಲ್ಲದ ಹಚ್ಚಿಟ್ಟಿದ್ದೀನಲ್ಲ, ಆ ಬಟ್ಲಿಗೆ ಒಂದು ಮಲ್ಲಿಗೆ ದಿಂಡನ್ನು ಇಟ್ಕೋತಿದ್ದೀನಿ. ಹೀಗೆ ಮಲ್ಲಿಗೆ ದಿಂಡು ಇಟ್ಟರೆ ತುಂಬ ಚೆನ್ನಾಗಿ ಕಾಣುತ್ತೆ. ಮಲ್ಲಿಗೆ ದಿಂಡು ಇಲ್ಲ ಕನಕಾಂಬರ ದಿಂಡು ಎರಡೂ ಇಡ್ಬೋದು, ಚೆನ್ನಾಗಿ ಕಾಣುತ್ತೆ. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಿದೆ ಅಲ್ವಾ? ನೋಡಿ, ತುಂಬ ಚೆನ್ನಾಗಿ ಕಾಣುತ್ತೆ. ದೀಪದ ಸ್ತಂಭಕ್ಕೆ ಇಟ್ಟು ತುಂಬ ಚೆನ್ನಾಗಿ ಕಾಣುತ್ತೆ. ತಂಬಿಟ್ಟಿನ ಆರತಿಗೂ ಚೆನ್ನಾಗಿ ಕಾಣುತ್ತೆ. ನೀವು ಒಂದು ಸಾರಿ ಮಾಡಿ ಹೇಗಿತ್ತು ಅಂತ ಕಮೆಂಟಲ್ಲಿ ತಿಳಿಸಿ, ಓಕೆನಾ? ಹೀಗೆ ನಮ್ಮ ಚಾನಲ್ನ ನೋಡ್ತಾ ಇರಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ.